ಅದಕ್ಕೋಸ್ಕರಲೇನೇ ಪಂಚವಾರ್ಷಿಕ ಯೋಜನೆಗಳನ್ನು ಹಾಕಿಕೊಂಡಂತೆ ನೆಹರು ಏನು ಮಾಡಿದರು, ಉಚಿತ ಶಿಕ್ಷಣ, ಕಡ್ಡಾಯ ಶಿಕ್ಷಣ. ನಮ್ಮೂರಲ್ಲಿ ಸ್ಕೂಲ್ ಕಟ್ಟಡನೇ ಇರಲಿಲ್ಲ. ದೇವಸ್ಥಾನದಲ್ಲಿ ನಾವೆಲ್ಲ ಪ್ರೈಮರಿ ಶಾಲೆ, ಗುಡಿ ಶಾಲೆ ಅಂತಿದ್ರು ಸರ್, ಗುಡಿ ಶಾಲೆ ಅಂತಲೇ, ಅಲ್ಲಿ ಮೇಷ್ಟ್ರುಗಳು ಕಳಿಸೋರು. ಏನು ಮನೆ ಮುಂದೆ ಶಾಲೆ ತೆರೆದ್ರೆ ಮಕ್ಕಳು ಬರ್ತವೆ, ಓದ್ತವೆ ಅಂತನ್ನೋ ರೀತಿಯೊಳಗೆ ಉಚಿತ ಶಿಕ್ಷಣವನ್ನು ಕೊಟ್ಟರು. ಆಮೇಲೆ ಕಡ್ಡಾಯ ಶಿಕ್ಷಣ ಜೊತೆಗೆ ಅನಕ್ಷರತೆಯನ್ನು ಹೋಗಲಾಡಿಸ್ಬೇಕು ಅಂತಂದರೆ ವಯಸ್ಕರ ಶಿಕ್ಷಣ ತಂದರು ಅವರು. ಎಲ್ಲಿಗೆ ಮುಟ್ಟಿದೆ ರೀ ಈಗ? ಉಳ್ಳವರಿಗೆ ಶಿಕ್ಷಣ ಒಂದಾದರೆ, ನೀವು ಗಮನಿಸ್ತಾ ಬನ್ನಿ, ಶಿಕ್ಷಣ ಅನ್ನೋದು ಉಚಿತ ಅಲ್ಲ, ವ್ಯಾಪಾರ, ಕಾಸ್ಟ್ಲಿ, ದುಬಾರಿ. ಇಂಥ ದುರ್ಗತಿಗೆ ತರಬಾರ್ದಾಗಿತ್ತು. ಪ್ರಜಾಪ್ರಭುತ್ವದ ವ್ಯವಸ್ಥೆಯೊಳಗೆ ಶಿಕ್ಷಣ, ಆರೋಗ್ಯ ಮತ್ತು ವಸತಿ, ಅನ್ನ ಇಷ್ಟನ್ನೂ ಕೂಡ ಒಂದು ಆಡಳಿತ ವ್ಯವಸ್ಥೆಯ ಹೊಣೆ ಅದು.